ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು. ನೋಡ್ರಿ ನಮ್ಮೂರ ಕಡೆ ಹಿಂಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಹಾಲು ಒಯ್ತಾರ ನಾಗಪ್ಪಗ, ಹಿಂಗತೆ ದೇವ್ರ ಹೆಸರು ಎಲ್ಲರ ಹೆಸರು ಹೇಳ್ಬಿಟ್ಟು ಮಾಡ್ತಾರ. ಅದೇನೈತ್ರಿ ನಮ್ಮೂರಾಗಲ್ಲ, ನಮ್ಮ ಅಕ್ಕನೂರಾಗ ಸೆಲೆಬ್ರೇಟ್ ಮಾಡಿರೋದು, ಅದನ್ನು ನಾನು ಹಾಕೀನಿ. ನಾನೇನೈತ್ರಿ ಇಲ್ಲೇ ಬೆಂಗಳೂರಾಗ ಒಂದು ಟೆಂಪಲ್ಗೆ ಹೋಗಿ ಬಂದ್ವಿ, ನಾನು ನಮ್ಮ ಪಾಪು ಸೇರಿ. ಇಲ್ಲೇನೂ ಒಂದಿಷ್ಟು ಜನ ಸೆಲೆಬ್ರೇಟ್ ಮಾಡೋಕೆ ಬಂದಿದ್ದರು. ನಾವು ಹೋಗಿ ಹಂಗೆ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ನಮ್ಮ ಪಾಪು ಫುಲ್ ಜೋಶಲ್ಲಿ ಆಟ ಆಡಕತ್ತಿದ್ದ ಟೆಂಪಲ್ನಾಗ. ಮಸ್ತ್ ಇತ್ತು. ಈವ್ನಿಂಗ್ ಟೈಮಲ್ಲಿ ಹೋಗಿದ್ವಿ. ಮತ್ತು ಹಂಗೆ ಒಂದು ಸ್ವಲ್ಪ ಸುತ್ತ ಹಾಕ್ಕೊಂಡು ಮನೆಗೆ ಬಂದ್ವಿ ವಾಪಸ್ಸು. ಒಂದಿಷ್ಟು ಫೋಟೋ ತೊಗೊಂಡು ಬರ್ರಿ, ನಾನು ನಿಮ್ಗೆ ಮಸ್ತ್ ರವೆ ಉಂಡೆ ಮಾಡೋದು ಹಿಂಗಂತ ತೋರಿಸ್ತೀನಿ. ನಾವು ನಾಗರ ಪಂಚಮಿ ಸ್ಪೆಷಲ್ ಮಾಡೇ ಬಿಡೋನು. ಏನಿಲ್ಲರಿ, ಒಂದು ಕಡಾಯಿ ತೊಗೋರಿ, ಅದಕ್ಕೆ ರವೆ ಹಾಕೋರಿ, ಅದನ್ನು ಮಸ್ತಾಗಿ ಹುರ್ಕೋಬೇಕಾಗ್ತೈತಿ. ಸ್ವಲ್ಪ ಹೊತ್ತು ಹುರಿದಾದ್ಮೇಲೆ ನಾನು ತುಪ್ಪ ಹಾಕಾಕತ್ತೀನಿ. ಒಂದು 4-5 ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರ್ಕೊಂಡೆ ಮಸ್ತಾಗಿ. ಇದು ಜಾಸ್ತಿ ತುಪ್ಪ ಹಾಕಿದ್ರೆ ಚಲೋ ಆಗ್ತೈತಿ ಅಂತ, ಮೆತ್ತಗೆ ಬರ್ತಾವಂತ ಹೇಳಿಬಿಟ್ಟು. ಇವಾಗ ಏನೈತ್ರಿ, ಅದೆಲ್ಲ ಹುರಿದಾದ್ಮೇಲೆ ಅದನ್ನು ನಾನು ಮಿಕ್ಸಿ ಮಾಡ್ಕೋತೀನಿ. ಅಂದರೆ ಏನೈತ್ರಿ, ರವೆ ಎಲ್ಲ ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಅದು ಸಾಫ್ಟ್ ಆಗಿಬಿಡ್ತೈತಿ, ಜಾಸ್ತಿ ನುಚ್ಚು ಇರೋಂಗಿಲ್ಲ ಅಂತ ಹೇಳ್ಬಿಟ್ಟು. ಇವಾಗ ನಾನು ಅದನ್ನು ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಮತ್ತು ಸಕ್ಕರೆ ಸೇರಿಸ್ತೀನಿ ರೀ. ಇವಾಗ ಏನೈತ್ರಿ, ಅದ ಕಡಾಯಿ ಒಳಗನ ತುಪ್ಪ ಹಾಕೋರಿ. ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಒಂದು ಸ್ವಲ್ಪ ಇದನ್ನು ಮಾಡ್ಕೊರಿ. ನಾನಿಲ್ಲೇ ಗೋಡಂಬಿ ದ್ರಾಕ್ಷಿ ಹಾಕಾಕತ್ತೀನಿ. ಹಾಕ್ಕೊಂಡು ಅವನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೀನಿ. ಅವೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಏನೈತ್ರಿ, ನಾವೇನು ಹುರಿದು ಇಟ್ಕೊಂಡಿರ್ತೀವಲ್ಲ ರವೆ ಮಿಕ್ಸಿ ಮಾಡಿಕೊಂಡು, ಅದನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಡೋದ್ರಿ. ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೈ ಆಡಿಸಿ, ಇವಾಗ ಏನೈತ್ರಿ, ಸಕ್ಕರೆನೂ ಸಣ್ಣಗೆ ರುಬ್ಕೊಂಬರ್ಬೇಕಾಗ್ತೈತಿ. ಮಿಕ್ಸಿಗೆ ಹಾಕ್ಕೊಂಬರೋಣ ಸಕ್ಕರೆನ. ನಾನು ಅದಕ್ಕೆ ಏನೈತಿ ಒಂದು 6-7 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡೆ. ಅಷ್ಟು ಒಂದು ಕಪ್ಪಷ್ಟು ರವೆ ಇತ್ತು ಅದು. ಅದಕ್ಕೆ ಇಷ್ಟು ಸಕ್ಕರೆ ನಂಗೆ ಸರಿ ಆಗುತ್ತೆ ಅಂತ ಅಂದ್ಕೊಂಡು ನಾನು ಹಾಕ್ಕೊಂಬಂದೆ. ಬಟ್ ಕರೆಕ್ಟಾಗಿತ್ತು ರೀ ಸಕ್ಕರೆ ಎಲ್ಲ ಮೆಜರ್ಮೆಂಟು. ಇವಾಗ ಏನೈತ್ರಿ, ಇದಕ್ಕೆ ಹಾಲು ಹಾಕೋರಿ. ಹಾಲು ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಕುದಿಯಾಕೆ ಬಿಡ್ಬೇಕು ರೀ. ನೀವು ಹಂಗೆ ಹಾಲು ಹಾಕ್ದನ ಮಾಡ್ತೀನಿ ಅಂದ್ರೆ ಅದು ರವೆ ಹಂಗೆ ಇರ್ತಾವ್ರಿ, ಚಲೋ ಬರೋದಿಲ್ಲ. ಈ ಥರ ಹಾಲು ಹಾಕ್ಕೊಂಡು ಕೈ ಬಿಡ್ದಂಗೆ ಒಂದು ಸ್ವಲ್ಪ ಕುದಿಸ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರಿ ಅದನ್ನು. ಅದೆಲ್ಲ ಫುಲ್ಲು ರವೆ ಅಳ್ಕೊಬೇಕು. ಅದೆಲ್ಲ ಆರ್ಕೊಂಡಾದ್ಮೇಲೆ ಏನೈತ್ರಿ, ಮಸ್ತ್ ನಿಮ್ಗೆ ಉಂಡೆ ಕಟ್ಟಕ್ಕೆ ಬರ್ತೈತಿ. ಇವಾಗ ಏನೈತ್ರಿ, ಉಂಡೆ ಕಟ್ಟಕ್ಕೆ ಚಲೋ ಮಾಡೋನು. 1/2 ಅವರ್ ಬಿಟ್ಟಿದ್ದೆ, ಆದರೂ ಎಷ್ಟು ಸುಡಾಕತ್ತೈತಿ, ಭಾಳ ಬಿಸಿಯಾಗಿತ್ತು. ಹಿಂಗತೇನೆ ಇರಬೇಕು. ಮತ್ತು ನಾನು ಎಲ್ಲನೂ ಅದನ್ನು ಚೆಂದಾಗಿ ಮಿದ್ದುಕೊಂಡು ಉಂಡೆ ಕಟ್ಟಕ್ಕೆ ಚಲೋ ಮಾಡಿದೆ. ಮಸ್ತಾಗಿದ್ದು. ನಾನು ಕರೆಕ್ಟ್ 6 ಉಂಡೆ ಮಾಡ್ಕೊಂಡಿದ್ದೀನಿ ರೀ. ನಮ್ಮನೆಗೆ ಯಾರೂ ತಿನ್ನಂಗಿಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಸ್ವೀಟ್. ಮಸ್ತಾಗಿದ್ದು ಉಂಡೆ. ಮತ್ತು ಸಿಗೊಂಡ್ರೆ ನೆಕ್ಸ್ಟ್ ವಿಡಿಯೋದಾಗ ಇದೇ ಥರ ಹೊಸ ರೆಸಿಪಿ ತರ್ತೀನಿ. ಥ್ಯಾಂಕ್ ಯು ಸೋ ಮಚ್.